ಹಾಯ್ ಹಲೋ ನಮಸ್ಕಾರ. ನಿನ್ನೆ ಅಮಾವಾಸ್ಯೆ ಇರೋದರಿಂದ ಶನೀಶ್ವರ ಟೆಂಪಲ್ಗೆ ಹೋಗಿದ್ವಿ ನಮ್ಮ ಫ್ಯಾಮ್ಲಿ ಸಮೇತ. ಇದೇ ನೋಡಿ ಶನೀಶ್ವರ ಟೆಂಪಲ್. ಫುಲ್ ರಶ್ ಇತ್ತು, ಕ್ಯೂವಲ್ಲಿ ಬಂದ್ವಿ. ಆದರೂ ವಿಡಿಯೋ ಮಾಡಬೇಡ ಅಂತಂದ್ರೆ ಮಾಡಿದ್ವಿ. ನಿನ್ನೆ ಶನೀಶ್ವರ ದರ್ಶನ ಮಾಡಿಕೊಂಡು ನೋಡಿ, ಅಲಂಕಾರ, ಹೂವಿನ ಅಲಂಕಾರ. ಹಾಗೆ ಇಲ್ಲಿ ಕ್ಯೂವಲ್ಲಿ ನಿಂತಿದ್ವಿ. ಇದು ಶನೀಶ್ವರನ ರಂಗೋಲಿಯಿಂದ ಬಿಡಿಸಿದ್ರು, ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಹಾಗೆ ಇಲ್ಲಿ ಯಾರೆಲ್ಲ ಒಂದು ಕಪ್ಪು ಬಟ್ಟೆಯಲ್ಲಿ ಏನು ಯಾರು ದಾನ ಕೊಡಬೇಕು ಅಂತಂದು ಇರ್ತಾರಲ್ಲ, ಅದೆಲ್ಲ ಇಲ್ಲಿ ತಂದು ಕೊಡಬೇಕು ಅಂತ ಹೇಳ್ತಿದ್ರು. ಇಲ್ಲೆಲ್ಲ ಕ್ಯೂವಲ್ಲಿ ಬಂದಿದ್ವಿ. ಹಿಂದ್ಗಡೆ ಇದು ಟೆಂಪಲ್. ಇದು ಶನೀಶ್ವರ ಟೆಂಪಲ್ ಇರೋದೇ ಅಮ್ಮನವ್ರದ್ದು. ನೆಕ್ಸ್ಟು ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೈ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿ ದರ್ಶನ ಆಯಿತು. ಹಾಗೆ ಕ್ಯೂ ಫುಲ್ ತುಂಬ ರಶ್ ಇತ್ತು. ಎಲ್ರಿಗೂ ಒಳ್ಳೇದು ಮಾಡ್ಕೊಂಡು ಮಾಡಲಿ ಅಂತ ಬೇಡ್ಕೊಳ್ತಾ ಹಾಗೆ ಕ್ಯೂವಲ್ಲಿ ಮುಂದೆ ಸಾಗಿದ್ವಿ. ಮೃತ್ಯುಂಜಯ ಅಂತ ಮಂತ್ರ ಇತ್ತು. ಹಾಗೆ ಮೃತ್ಯುಂಜಯ ಮಂತ್ರ ಪಠಿಸಿ ಅಲ್ಲಿ ಮೃತ್ಯುಂಜಯಂದು ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ನೋಡಿ, ಇದೆ ಮೃತ್ಯುಂಜಯ. ನೆಕ್ಸ್ಟ್ ಇಲ್ಲಿ ಬಸವನ. ಹಾಗೆ ಇದೆ ನೆಕ್ಸ್ಟ್ ಶನೀಶ್ವರದ ಮಂಗಳಾರತಿ ನಡೀತಿತ್ತು. ಫುಲ್ ಕ್ಯೂ. ನೋಡಿ ಶನೀಶ್ವರ ದರ್ಶನ ಹೇಗೆ ಮಾಡಿದ್ವಿ ಅಂತ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ನಿನ್ನೆ ಯಾರೆಲ್ಲ ಶನೀಶ್ವರ ಟೆಂಪಲ್ಗೆ ಹೋಗಿದ್ರು ಕಮೆಂಟ್ ಮಾಡಿ. ಹೂವಿನ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು 6 o'clock ಹೋಗಿದ್ವಿ, ಸೊ ಹಾಗಾಗಿ ಸ್ವಲ್ಪ ರಶ್ ಕಮ್ಮಿ ಇತ್ತು ಕ್ಯೂ. ನಾವು ದರ್ಶನ ತೊಗೊಂಡು ಹೊರಗೆ ಬರೋತ್ತಿಗೆ ರೋಡಿಗೆಲ್ಲ ಫುಲ್ ಕ್ಯೂ ಇತ್ತು. ನೋಡಿ, ಲಾಸ್ಟಿಗೆ ಎಳಬತ್ತಿಯಿಂದ ದೀಪ ಹಚ್ಚಬೇಕು ಶನೀಶ್ವರಿಗೆ. ಎಳಬತ್ತಿ ಬಿಡೋದಕ್ಕೆ ಯಾರು